ಕುಂಭಮೇಳ ಅಂತರಿಕ್ಷದಿಂದ ಕೂಡ ನೋಡಬಹುದಾದ ಜಗತ್ತಿನ ಏಕೈಕ ಧಾರ್ಮಿಕ ಸಂಭ್ರಮ ಅಂದರೆ ಅದು ಕುಂಭಮೇಳ. 12 ವರ್ಷಕ್ಕೊಮ್ಮೆ ನಡೆಯುವ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಸಂಗಮ ಪ್ರಯಾಗ್ರಾಜ್ನಲ್ಲಿ ನಡೆಯುವಂಥ ಕುಂಭಮೇಳ. ಇದಕ್ಕೆ ಇಡೀ ದೇಶವೇ ಕುತೂಹಲದಿಂದ ಇದನ್ನು ನೋಡ್ತಾ ಇದೆ. 15 ಕೋಟಿಗಿಂತ ಹೆಚ್ಚು ಭಕ್ತರು, 20 ಕೋಟಿಯವರೆಗೂ ಭಕ್ತರು ಸಂಗಮವಾಗುವಂಥ ಸ್ಥಳ ಈ ಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ನಡೆಯುವಂಥದ್ದು. ಹಾಗಾಗಿ ಇದಕ್ಕೆ ಭಾರಿ ಭದ್ರತೆ ಸೇರಿದಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಮಾಡಲಾಗಿದೆ. ಅದರಲ್ಲೂ ಭದ್ರತೆಗೆ NSG ಕಮಾಂಡೋಗಳನ್ನೇ ನಿಯೋಜಿಸಿದೆ ಭಾರತ ಸರ್ಕಾರ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳಕ್ಕೆ ಹಿಂದಿನ ದಿನ ಅಂದರೆ ಶುರುವಾಗುವ ಹಿಂದಿನ ದಿನ ಈಗಾಗಲೇ NSG ಕಮಾಂಡೋಗಳು ನಿನ್ನೆಯಷ್ಟೇ ಈ ಒಂದು ಮಾಕ್ ಡ್ರಿಲ್ಲನ್ನು ಮಾಡಿದ್ದಾರೆ. ಅಂದರೆ ಭಯೋತ್ಪಾದಕರ ದಾಳಿ ಏನಾದರೂ ಆದರೆ ಅಥವಾ ಆಗಂತುಕರ ದಾಳಿ ಆದರೆ ಅದನ್ನು ಹೇಗೆ ತಡೀತೀವಿ ಅನ್ನೋದಕ್ಕೆ ರೈಲ್ವೆ ನಿಲ್ದಾಣ ಸೇರಿದಂತೆ ಆ ಒಂದು ಪ್ರಯಾಗ್ರಾಜ್ ಭಾಗದಲ್ಲಿ ಮಾಕ್ ಡ್ರಿಲ್ಲನ್ನು ಮಾಡಿದೆ. ಅಲ್ಲಿ ಬರುವಂಥ ಭಕ್ತರಿಗೆ ಧೈರ್ಯವನ್ನು ಕೊಟ್ಟಿದೆ. ಈಗಾಗಲೇ ಖಲಿಸ್ತಾನಿ ಉಗ್ರರಿಂದ ಈ ಕುಂಭಮೇಳಕ್ಕೆ ಬೆದರಿಕೆ ಕೂಡ ಇದೆ. ಹಾಗಾಗಿ ದೇಶದ ಒಂದು ಹೆಮ್ಮೆಯ ಕಾರ್ಯಕ್ರಮ, ಹಾಗೆಯೇ ಜಗತ್ತು ಕೂಡ ಈ ದೇಶಕ್ಕೆ ಒಂದು ಅಚ್ಚರಿಯಿಂದ ನೋಡೋದೇ ಈ ಕುಂಭಮೇಳದಂಥ ಕಾರ್ಯಕ್ರಮಕ್ಕೆ. ಜಗತ್ತಿನ ಹಲವು ದೇಶಗಳಲ್ಲಿ ಇಲ್ಲದಷ್ಟು ಜನಸಂಖ್ಯೆ ಕೇವಲ ಒಂದು ಕಾರ್ಯಕ್ರಮಕ್ಕೆ, ಒಂದು ಜಾಗಕ್ಕೆ ಬರ್ತಾರೆ. ಅಂದರೆ 15-20 ಕೋಟಿ ಜನ ಅಂಥ ಕುಂಭಮೇಳದ ಕಡೆಗೆ ಇಡೀ ಜಗತ್ತಿನ ಗಮನ ಇರುತ್ತೆ. ಹಾಗಾಗಿ ಭಾರತಕ್ಕಿದು ಧಾರ್ಮಿಕವಾಗಿ ಎಷ್ಟು ಪ್ರಮುಖವೋ ಹಾಗೆ ಪ್ರತಿಷ್ಠೆ ಕೂಡ. ಆ ಕಾರಣಕ್ಕೆ ಭಾರತ ಭಾರಿ ಭದ್ರತೆಯನ್ನು ಈ NSG ಕಮಾಂಡೋಗಳ ಮುಖಾಂತರ ಕುಂಭಮೇಳದ ಕಾರ್ಯಕ್ರಮಕ್ಕೆ ನೀಡಿದೆ. ಅದರ ಮಾಕ್ ಡ್ರಿಲ್ ಕೂಡ ಆಗಿದೆ. ಹಾಗೆಯೇ ಭಾರಿ ಭದ್ರತೆಯನ್ನು ಸರ್ಕಾರ ಕೊಟ್ಟು ಇದಕ್ಕೆ ಸೈನಿಕರನ್ನು ಕಳಿಸಿ ಇಡೀ 1 ತಿಂಗಳು ಕುಂಭಮೇಳ ನಡೆಯುವ ಬಹುತೇಕ 1 ತಿಂಗಳು ಸೈನ್ಯದ NSG ಕಮಾಂಡೋಗಳು ಅಲ್ಲೇ ಠಿಕಾಣಿ ಹೂಡಿ ಸಂಪೂರ್ಣ ಭದ್ರತೆಯನ್ನು ಕೊಡ್ತಿದ್ದಾರೆ.